ಹಾಯ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಂಜಿನ್ ಆಯಿಲ್ ರಿಪ್ಲೇಸ್ ಮಾಡ್ಕೊಡೋದು ಯಾವ ತರ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಟ್ಯಾಪೆಟ್ ಸೌಂಡ್ ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೆಕ್ಷನ್ ಫಿಲ್ಟರ್ ಬ್ಲಾಕ್ ಆಗಿದ್ರೆ ಆಯಿಲ್ ಸರ್ಕ್ಯುಲೇಷನ್ ಮೇಲೆ ಹೋಗಲ್ಲ, ಅದರಿಂದ ನಿಮಗೆ ಟ್ಯಾಪೆಟ್ ಸೌಂಡ್ ಬರ್ತದೆ. ಓಕೆನಾ? ಸೊ ಅದರಿಂದ ನಾವು ಸರ್ವಿಸ್ ಟು ಸರ್ವಿಸ್ ಸೆಕ್ಷನ್ ಫಿಲ್ಟರ್ ಅನ್ನೋದನ್ನ ಕ್ಲೀನ್ ಮಾಡಬೇಕು. ಓಕೆನಾ? ಸೊ ಇವಾಗ ಬಂದ್ಬಿಟ್ಟು ಆಯಿಲ್ ಫಿಲ್ಟರ್ ಬ್ಲಾಕ್ ಆಗಿದೆ, ಇದನ್ನು ಅಷ್ಟೇ ಸರ್ವಿಸ್ ಟು ಸರ್ವಿಸ್ ರೀಪ್ಲೇಸ್ ಮಾಡಬೇಕು. ಕ್ಲೀನ್ ಮಾಡಬಾರ್ದು, ರೀಪ್ಲೇಸ್ ಮಾಡಬೇಕು. ಓಕೆ, ಯಾವ ರೀತಿ ರಿಪ್ಲೇಸ್ ಮಾಡೋದು ಅಂತ ನೀಟಾಗಿ ತೋರಿಸ್ಕೊಡ್ತೀವಿ. ಓಕೆನಾ? ಇದ್ರಲ್ಲಿ ನೋಡಿ, ಈ ಕಡೆ ನೋಡ್ತಾ ಇರ್ಬೋದು ಹೊಸ ಸೆಕ್ಷನ್ ಫಿಲ್ಟರು ಮತ್ತೆ ಆಯಿಲ್ ಫಿಲ್ಟರು ಐತೆ. ಮತ್ತೆ ನೀಟಾಗಿ ಆ ಬೋಲ್ಟ್ ನೆಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಗಮ್ ಹಾಕಿ ಫಿಟ್ ಮಾಡ್ಕೋಬೇಕು. ಓಕೆನಾ? ಈ ಎರಡು ಓರಿಂಗು ಏನಕ್ಕಪ್ಪ ಅಂದ್ರೆ, ಫಸ್ಟ್ ಓರಿಂಗ್ ಬಂದ್ಬಿಟ್ಟು ಒಳಗಡೆ ಹಾಕ್ಬೇಕು. ಸೆಕೆಂಡ್ ಒನ್ ಏನಂದ್ರೆ ಆಯಿಲ್ ಫಿಲ್ಟರ್ನ ಆಯಿಲ್ ಅಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿ ಆಗ್ಬೇಕು, ಇಲ್ಲ ಅಂದ್ರೆ ಆಯಿಲ್ ಸರ್ಕ್ಯುಲೇಷನ್ ಬೇಗ ಆಗಲ್ಲ. ಅಷ್ಟೇ, ಏನ್ ತೊಂದರೆ ಆಗಲ್ಲ. ಡಿಪ್ ಮಾಡಿ ಹಾಕಿದ್ರೆ ಬೇಗ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಷ್ಟೇ. ಮತ್ತೆ ಅದಾಗಿದ ತಕ್ಷಣ ಹಿಂದೆಗಡೆ ಬಂದ್ಬಿಟ್ಟು ಥರ್ಡ್ ಸ್ಟೆಪ್ ಇನ್ನೊಂದು ಓರಿಂಗ್ ಆಗಬೇಕು. ಆಮೇಲೆ ನಾವು ಫಿಲ್ಟರ್ ಅನ್ನೋದು ಏನಿರುತ್ತೆ ಅದನ್ನ ಒಂದು ಓರಿಂಗ್ ಗಮ್ ಹಾಕಿ ಲೀಕೇಜ್ ಹಾಕ್ತಿರ ನೀಟಾಗಿ ಕ್ಲೋಸ್ ಮಾಡಬೇಕು. ಸೊ ಇಷ್ಟೇ ಪ್ರೊಸೀಜರ್. ಇನ್ನೊಂದೇನಪ್ಪ ಮೈನ್ ಥಿಂಗು, ಆಯಿಲ್ ಮೆಜರ್ಗೆ ಆಗ್ಬಿಟ್ಟೆ ನೀವು ಮೆಜರ್ ಮಾಡಿ ಆಗ್ಬೇಕು. ಯಾಕಂದ್ರೆ ಜಾಸ್ತಿ ಆಗಿದ್ರೆ ಲೀಕೇಜ್ ಆಗೋದು, ಮತ್ತೆ ಗೇರ್ ಶಿಫ್ಟಿಂಗ್ ಆಡ್ಬರೋದು, ಈ ತರ ಎಲ್ಲ ಪ್ರಾಬ್ಲಮ್ ಇರ್ತದೆ. ಓಕೆನಾ? ಇದೇ ತರ ಏನಾದ್ರು ಇದೇ ತರ ಒಳ್ಳೆ ಟಿಪ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.